ನಂದೀಶ ನಿಮ್ಮಪ್ಪ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ. ನಾನ್ ಮಾತಾಡ್ಸಿದ್ರೆ ಮಾತಾಡ್ತಾರೆ ಅಲ್ವಾ ಮೇಡಮ್? ಹಾಗೇನಿಲ್ಲ, ನಾನು ದೇವ್ರ ಧ್ಯಾನ ಮಾಡ್ತಿದ್ದೆ. ದೇವ್ರ ಹತ್ರ ಏನ್ ಕೇಳ್ಕೊಂಡ್ರಿ? ಇನ್ನೇನ್ ಕೇಳ್ಕೊಂಡಿರ್ತಾರೆ? ನನ್ ಬಗ್ಗೆ ಕೇಳ್ಕೊಂಡಿರ್ತಾರೆ. ಅಂದ್ರೆ ನನ್ನಂತವನಿಗೆ ಹೆಲ್ಪ್ ಮಾಡೋದ್ರಿಂದ ಅವರು ನೆಮ್ಮದಿಯಾಗಿರ್ಬೋದು ಅಂತ. ಈ ತ್ರಿಶೂಲ್ ಯಾಕೆ ಹೀಗೆ ಆಡ್ತಾ ಇದ್ದಾನೆ? ಶಿವಾನಿ ಅವ್ರ ಜೊತೆ 1 ನಿಮಿಷ ಫ್ರೀ ಆಗಿರಕ್ಕೂ ಬಿಡ್ತಿಲ್ವಲ್ಲ? ಶಿವಾನಿ ಅವರೇ, ನಮ್ಮ ಎಸ್ಟೇಟ್ಗೆ ಹೋಗೋಣವಾ? ಇಲ್ಲ, ಇವಾಗ ಬನ್ನಿ. ಇದೇನಿದು? ನನ್ನ ಬಿಟ್ಟು ಹೋಗ್ತವ್ರೆ, ಕರೀಲೇ ಇಲ್ವಲ್ಲ? ಚಿಕ್ಕೇಶ್ ಮಾಡ್ರೆ ಮೇಡಮ್, ಚಿಕ್ಕೇಶ್ ಮಾಡ್ರೆ ಬನ್ನಿ ಬೇಗ ಹೋಗೋಣ. ನೀನ್ ಎಲ್ಲಿಗೆ ಬರ್ತಾ ಇದೀಯಾ? ಇಲ್ಗ ನಮ್ಮ ಎಸ್ಟೇಟ್ಗೆ. ಅಲ್ಲ, ನಾನು ಶಿವಾನಿ. ನನಗೆ ಗೊತ್ತು ಚಿಕ್ಕೇಶ್ ಮಾಡ್ರೆ, ನನ್ನನ್ನು ಬಿಟ್ಟು ನೀವು ಹೋಗೋದಿಲ್ಲ ಅಂತ ಹೇಳಕ್ ಬರ್ತಾ ಇದ್ದೀರಾ ಅಂತ. ಟೀ ಕೊಡಿ, ಕೊಡಿ ಕೀ. ಬನ್ನಿ ಬೇಗ ಹೋಗೋಣ. ಬನ್ನಿ ಮೇಡಮ್. ಇಲ್ಲ ನಂದೀಶ, ಇತ್ತೀಚೆಗೆ ನಾವು ಮಾಡ್ತಿರೋ ಎಲ್ಲ ಪ್ರಯತ್ನದಲ್ಲೂ ನಾವು ಸೋಲ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಸಾಂಬಾ ಬಾವಜಿ, ಈ ಮನೇಲಿ ಏನ್ ನಡೀತಾ ಇದೆ? ನೀವು ಏನ್ ಮಾಡ್ತಾ ಇದ್ದೀರಾ? ಇತ್ತೀಚೆಗೆ ನಿಮಗೆ ಅಕ್ಕನ ಮೇಲಾಗ್ಲಿ ಈ ಮನೆಯವ್ರ ಮೇಲಾಗ್ಲಿ ಕನ್ಸರ್ನೇ ಇಲ್ಲ. ನಾ ಇದನ್ನ ಖಂಡಿಸ್ತೀನಿ. ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನಾನು. ನಿನ್ ಜೊತೆ ತಲಾಟೆ ಮಾತಾಡಕ್ ನಂಗೆ ಸಮಯ ಇಲ್ಲ. ವಿಷಯ ಏನು ಅಂತ ನೇರವಾಗಿ ಹೇಳು. ಅಲ್ಲ ಬಾವಜಿ, ಅಕ್ಕ ನಿಮ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ. ಅವಳು ನಿಮ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಬೆಂಕಿಯಲ್ಲಿ ಎಳೆದು ಸುವಾಸನೆ ತರ ಆಗಿದ್ದಾಳೆ. ಇವಾಗ ನಿನ್ನ ಇಲ್ಲಿ ಕಳಿಸಿದ್ದೆ ಯಾರು? ಯಾರ? ಅಕ್ಕನೇ ಕಳಿಸಿದ್ದು. ಹೇಳಿ, ಏನಾಗಿದೆ ನಿಮ್ಗೆ? ಓಹೋ, ದಮಯಂತಿ ಕಳಿಸಿದ್ಲಾ? ಹೌದು. ಯಾಕೆ ಕಳಿಸ್ಬಾರ್ದಾ? ಬಾಬಾಜಿ, ನೀವು ನನಗೆ ಉತ್ತರ ಕೊಡ್ಲೇಬೇಕು. ಉತ್ತರ ಕೇಳಿದ್ರೆ ನಾನು ಇಲ್ಲಿಂದ ಹೋಗಲ್ಲ. ಗೋವಿಂದ, ಹೇಳೋ ಮೇಲೆ ಅಂದೆ. ನಿಮ್ಮ ಅಕ್ಕನಿಗೆ ತೊಂದರೆ ಇದ್ರೆ ಅವಳೇ ಬಂದು ಮಾತಾಡಕ್ ಹೇಳು. 3ನೇವ್ರು ಕಳಿಸೋದು ನನಗೆ ಇಷ್ಟ ಇಲ್ಲ. ಅಂದ್ರೆ ಈ ಮನೇಲಿ ನಾನು 3ನೇ ವ್ಯಕ್ತಿ ಆಗ್ಬಿಟ್ನಾ? ಇಷ್ಟು ದಿವಸ ಆಗಿರ್ಲಿಲ್ಲ, ಇನ್ಮೇಲೆ ಆಗ್ತೀಯಾ? ಅದಕ್ಕೆ ಮುಂಚೆ ಹೊಟ್ಟೋಗಿಲ್ಲಿಂದ. ಅದು ಹಾಗಲ್ಲ ಬಾಬಾಜಿ. ನಂದೀಶ, ಕಳ್ಸೋವನ್ನ. ಸರಿ ಯಜಮಾನ್ರೆ. ಗೋವಿಂದಣ್ಣ, ಯಜಮಾನ್ರೆ, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನೀವು ಹಿಂಗೆ ಆಡೋದ್ರಿಂದ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಅವ್ರ ಮನಸ್ಸಿಗೆ ನೀವ್ಯಾಕೆ ನೋವು ಮಾಡ್ತೀರಾ? ನೀನು ಹೇಳೋದು ಸರಿ ನಂದೀಶ, ಆದರೆ ನನಗಿರೋ ಟೆನ್ಷನ್ನಲ್ಲಿ ಹೋಗ್ಲಿ ಬಿಡು. ಇನ್ಮೇಲೆ ಸ್ವಲ್ಪ ಸಹನೆಯಿಂದನೇ ನಡ್ಕೋತೀನಿ. ವಾವ್ ತ್ರಿವಿಕ್ರಮ್, ನಿಮ್ ಗುರಿ ಇಷ್ಟು ಚೆನ್ನಾಗಿದ್ಯಾ? ಕರೆಕ್ಟ್ ಆಗಿ ಆ ಬೋರ್ಡ್ ಮಧ್ಯಕ್ಕೆ ಹೊಡೆದಿದ್ದೀರಲ್ಲ. ಶಿವಾನಿ ಮೇಡಮ್, ನಿಮಗೆ ಚಿಕ್ಕೇಶ್ ಮಂಡ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವರು ಇಟ್ಟು ಗೋರಿ ಬಿಟ್ಟು ಬಾಣ ಯಾವತ್ತೂ ತಪ್ಪಿಲ್ಲ. ಈ ಮಹಾಭಾರತದಲ್ಲಿ ಅರ್ಜುನ ಇದ್ದಾಗೆ. ಇದೆಲ್ಲ ಹೇಗ್ ಸಾಧ್ಯ? ನಿಮಗ್ ಮೊದ್ಲಿಂದನೂ ಶೂಟಿಂಗ್ ಬರ್ತಿತ್ತ? ಏನ್ ಮೇಡಮ್ ಹಿಂಗೆ ಹೇಳ್ತೀರಾ? ಗೋಲಿನೋ ಗಿಲ್ಲಿ ದಾಂಡನ ಆಡ್ಕೊಂಡು ಬೆಳೆಯೋದಿಕ್ಕೆ ಅವರೇ ನಮ್ ತರ ಬಡವರು ಅನ್ಕೊಂಡಿದ್ದೀರಾ? ಶ್ರೀಮಂತರವರು. ಶೂಟಿಂಗ್ ಒಂಥರ ರಿಚ್ ಗೇಮ್ ಮೇಡಮ್. ಅವರು ಚಿಕ್ಕ ವಯಸ್ಸಿಂದನೇ ಇದನ್ನ ಆಡ್ಕೊಂಡು ಬೆಳೆದಿದ್ದಾರೆ. ಮೇಡಮ್, ನಮ್ ಚಿಕ್ಕೇಶ್ ಮಂಡ್ರಿಗೆ ಇಂಥದ್ದು ಬರೋದಿಲ್ಲ ಅಂತಿಲ್ಲ.
ಅವರು ಸಕಲ ಕಲಾ ವಲ್ಲಭ. ಶಿವಾನಿ ಅವರೇ, ನಿಮ್ಗೆ ಶೂಟಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಅದು ಕಮಾನ್ ಶಿವಾನಿ ಅವರೇ, ತಗೊಳ್ಳಿ, ಐ ವಿಲ್ ಟೀಚ್ ಯು. ತ್ರಿವಿಕ್ರಮ್, ಅದೇನಂದ್ರೆ ತಗೊಳ್ಳಿ ಶಿವಾನಿ ಅವರೇ. ತ್ರಿವಿಕ್ರಮ್, ಕನ್ಸ್ ಕಾಣ್ತಿದ್ರಾ? ಶಿವಾನಿ ಅವರೇ, ತಗೊಳ್ಳಿ, ಹೇಳ್ಕೊಡ್ತೀನಿ. ತ್ರಿವಿಕ್ರಮ್, ನನ್ಗಿದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಅಂದ್ರೆ ಹೇಗೆ? ಇದನ್ನೆಲ್ಲ ಯಾವಾಗ ಕಲ್ತ್ಕೋತೀರಾ? ಕಮಾನ್ ಶಿವಾನಿ, ಬನ್ನಿ. ಚಿಕ್ಕೇಶ್ ಮಾಡ್ರೆ, ಅವ್ರಿಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಯಾಕೆ ಫೋರ್ಸ್ ಮಾಡ್ತೀರಾ? ಇಷ್ಟ ಅಲ್ದಿದ್ದನ್ನ ಫೋರ್ಸ್ ಮಾಡಬಾರ್ದಂತೆ. ಶಿವಾನಿಗೆ ಏನು ಇಷ್ಟ ಅಂತ ಚೆನ್ನಾಗಿ ಗೊತ್ತು. ಕಮಾನ್ ಶಿವಾನಿ. ತ್ರಿವಿಕ್ರಮ್, ನನಗೆ ಭಯ ಆಗ್ತದೆ. ಇಷ್ಟು ದಿನ ಕಲಿದಿರೋದನ್ನ ಈಗ ಯಾಕೆ ಕಲಿಬೇಕು? ಚಿಕ್ಕೇಶ್ ಮಾಡ್ರಿ, ಒಂದ್ ನಿಮಿಷ ಮೇಡಮ್, ಈ ಕಡೆ ಬನ್ನಿ ಮೇಡಮ್. ಮೇಡಮ್, ಇದು ಕೊಡಿ ಇಲ್ಲಿ. ಈ ಕಡೆ ಬನ್ನಿ ಮೇಡಮ್, ನೀವು ಈ ಕಡೆ ಬನ್ನಿ, ಹೇಳ್ತೀನಿ. ಮೇಡಮ್, ನಿಮ್ಗೆ ಗೊತ್ತಿಲ್ಲ ನಮ್ಮ ಚಿಕ್ಕೇಶ್ ಮಾಡ್ರಿ ಗುರಿ ಎಷ್ಟು ಶಾರ್ಪ್ ಆಗಿದೆ ಗೊತ್ತಾ? ತುಂಬಾ ದೂರದಲ್ಲಿರೋ ವಸ್ತುನು ಇಲ್ಲಿಂದಾನೆ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಂಗೆ ಹೊಡಿತಾರೆ ಗೊತ್ತಾ? ಹೌದಾ ತ್ರಿವಿಕ್ರಮ್? ಹ್ಞೂ ಮೇಡಮ್, ನೀವು ನೋಡಿಲ್ಲ ಅಲ್ಲ ಚಿಕ್ಕೇಶ್ ಮಾಡ್ರೆ, ಒಂದ್ಸತಿ ಹೊಡಿರಿ ಚಿಕ್ಕೇಶ್ ಮಾಡ್ರೆ, ನಿಮ್ ಗುರಿ ಏನು ಅಂತ ಮೇಡಮ್ ತೋರಿಸಿ. ನೋಡಿದ್ರಾ? ಸೂಪರ್ ಚಿಕ್ಕೇಶ್ ಮಾಡ್ರೆ. ಶಿವಾನಿ ಅವರೇ, ಬನ್ನಿ, ಶೂಟಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಮೇಡಮ್, ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಚಿಕ್ಕೇಶ್ ಮಾಡ್ರು ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆಪಲ್ ನಾನು ಯಾವಾಗ್ಲೂ ತಲೆ ಮೇಲೆ ಇಟ್ಕೋತೀನಿ. ಅವರು ಕರೆಕ್ಟ್ ಆಗಿ ಗುರಿ ಇಟ್ಟು ಇದಕ್ಕೆ ಹೊಡಿತಾರೆ ಗೊತ್ತಾ? ಆಪಲ್ ತಲೆ ಮೇಲ? ಮೇಡಮ್, ಇದೆಲ್ಲ ಕಾಮನ್ ಚಿಕ್ಕೇಶ್ ಮಾಡ್ರಿಗೆ. ಅವ್ರ ಗುರಿ ಎಷ್ಟು ಶಾರ್ಪ್ ಆಗಿದೆ ಗೊತ್ತಾ? ಅವ್ರ ಗುರಿ ಯಾವತ್ತೂ ಮಿಸ್ಸೇ ಆಗಿಲ್ಲ. ನೋಡ್ತಾರೆ, ನಾನು ತಲೆ ಮೇಲೆ ಹಂಗೆ ಇಟ್ಕೋತೀನಿ, ನೀವು ಹೊಡಿರಿ ಚಿಕ್ಕೇಶ್ ಮಾಡ್ರೆ. ತ್ರಿಶೂಲ್ ಹುಡುಗಾಟ ಆಡ್ಬೇಡಿ. ಅಪ್ಪಿ ತಪ್ಪಿ ಬುಲೆಟ್ ಏನಾದ್ರೂ ದೇಹಕ್ಕೆ ಬಿದ್ರೆ ಪ್ರಾಣಕ್ಕೆ ಅಪಾಯ. ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಚಿಕ್ಕೇಶ್ ಮಾಡ್ರ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಚಿಕ್ಕೇಶ್ ಮಾಡ್ರು ತುಂಬಾ ಸತಿ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಇದೇ ತರ ಆಪಲ್ ನ ತಲೆ ಮೇಲೆ ಇಟ್ಕೊಂಡು ನಿಲ್ತಾ ಇದ್ದೆ. ಅವ್ರು ಯಾವಾಗ್ಲೂ ಕರೆಕ್ಟ್ ಆಗಿ ಗುರಿ ಇಟ್ಟು ಹೊಡಿಯೋರು. ಇವಾಗ ನೋಡಿ ಹೆಂಗೆ ಆಪಲ್ ನ ಚೂರ್ ಚೂರ್ ಮಾಡಾಕ್ತಾರೆ. ಹೊಡಿದಿ ಚಿಕ್ಕೇಶ್ ಮಾಡ್ರೆ. ತ್ರಿವಿಕ್ರಮ್, ನೀವಾದ್ರೂ ಹೇಳಿ ಅವ್ರಿಗೆ. ಶಿವಾನಿ ಅವರೇ, ಅವನ ಆಸೆ ಪಡ್ತಾ ಇದನ್ನಲ್ಲ, ನನ್ನ ಟಾರ್ಗೆಟ್ ಯಾವತ್ತು ಪರ್ಫೆಕ್ಟ್ ಆಗಿರುತ್ತೆ. ನನಗೆ ಯಾಕೋ ಇದೆಲ್ಲ ಹುಡುಗಾಟ ಅನ್ಸ್ತಿದೆ. ಶಿವಾನಿ ಅವರೇ, ನಂಗೆ ಗುರಿ ಮೇಲೆ ಡೌಟಾ ನಿಮಗೆ? ನೋಡಿ ಇವಾಗ ಎಷ್ಟು ಪರ್ಫೆಕ್ಟ್ ಆಗಿ ಹೊಡಿತೀನಿ ಅಂತ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವನು. ನೋಡ್ತಾ ಇರೋ, ನಿನ್ನನ್ನು ಇವತ್ತು ಸಾಯಿಸ್ತೀನಿ. ನೀನು ನನ್ನವನು, ನೀನೇ ನನ್ನ ಕನಸು. ಪ್ರತಿ ಕ್ಷಣ ನಾನು ಉಸಿರಾಡ್ತಿರೋದು ನಿನಗೋಸ್ಕರ. ನಾನು ಹೇಳ್ತಾ ಇರೋದು ಸತ್ಯ. ನೀನು ದಿಗ್ವಿಜಯನ ಮಗನೇ ಅಲ್ಲ. ನಂದೀಶ ನಿಮ್ಮಪ್ಪ. ದಿಗ್ವಿಜಯನ ಮಗ ನೀನಲ್ಲ, ತ್ರಿಶೂಲ. ಅಕ್ಕ, ಅಕ್ಕ, ನೀನ್ ಮಾತ್ರ ನನ್ನ ತಡಿಬೇಡ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಂತ ಅವಮಾನ ಅಕ್ಕ, ಎಂತ ಅವಮಾನ ಗೊತ್ತಾ?
ಬೇರೆ ಯಾರಿಗಾದ್ರೂ ಈ ರೀತಿ ಅವಮಾನ ಆಗಿದ್ರೆ ಆ ಕ್ಷಣನೇ ಆತ್ಮಹತ್ಯೆ ಮಾಡ್ಕೋತಿದ್ರು. ನಾನಾಗಿದ್ದಕ್ಕೆ ತಡ್ಕೊಂಡಿದ್ದೀನಿ. ನೀನ್ ನನ್ನ ತಡಿಬೇಡ, ನಾನು ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮನೆಗೆ ಹೋಗ್ತೀನಿ ನಾನು. ಗೋವಿಂದ, ಅಕ್ಕ, ನಂಗೆ ಗೊತ್ತಿತ್ತಕ್ಕ, ನೀ ನನ್ನ ಕರ್ದಿ ಅಂತ ನನಗೆ ಗೊತ್ತಿತ್ತು. ನಾನು ಹೋಗೋದು ನಿನ್ಗೆ ಇಷ್ಟ ಇಲ್ಲ. ಈಗ ಬಾಬಾಜಿ ಕ್ಲಾಸ್ ಆಗತ್ತೀರ ನೀನು? ತಗೋ ಬಸ್ ಚಾರ್ಜ್ಗೆ ದುಡ್ಡು. ಅಕ್ಕ, ಬಸ್ ಚಾರ್ಜಿಗೆ ದುಡ್ಡು ಕೊಟ್ಟು ಹೋಗು ಅಂತ ಇದೀಯಾ? ಆದ್ರೆ ಈ ತಮ್ಮನ ಮೇಲೆ ಇಷ್ಟ ಪ್ರೀತಿ ನಿನಗೆ? ಎಂತ ಹಣೆ ಬರೋ ನನಗೆ. ನನ್ನ ಹೆಸರು ಹೇಳಿ ಅವ್ರ ಹತ್ರ ಮಾತಾಡ್ಸಕ್ಕೆ ಯಾರು ಹೇಳಿದ್ದು ನಿನ್ಗೆ? ನನ್ಗೇನಾದ್ರೂ ಕೇಳ್ಬೇಕು ಅನ್ಸಿದ್ರೆ ನಾನ್ ನೇರವಾಗಿ ಅವ್ರು ಕೇಳ್ತೀನಿ. ಅವ್ರಿಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ನನಗೆ ಹೇಳ್ತಾರೆ. ನೀನ್ ಇಲ್ದೇ ಇರೋದನ್ನ ಮಾತಾಡಿ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ತರಬೇಡ. ಇದೇ ಕೊನೆ, ಇನ್ಯಾವತ್ತೂ ಹೀಗ್ ಮಾಡ್ಬೇಡ. ಸಾರಿ ಅಕ್ಕ. ಅಕ್ಕ, ನಾನು ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ತಮಾಷೆಗೆ ಅಂದಿದ್ದು. ಅರೆ, ಅಬ್ಬಾ, ನನ್ನ ಲೈಫಿಂದ ಒಬ್ಬ ಎಕ್ಸಿಟ್ ಆದ. ತ್ರಿಶೂಲ್ ಮಾತಾಡಿ, ಏನಾಯ್ತು? ತ್ರಿಶೂಲ್, ತ್ರಿಶೂಲ್ ಏನಾಯ್ತು? ಮೇಡಮ್, ನನ್ಗೇನಾಗಿಲ್ಲ, ಕೈ ಚಿಕ್ಕದಾಗಿ ಏಟ್ ಬಿದ್ದಿದೆ ಅಷ್ಟೇ. ಬರೀ ಕೈಗೆ ಇಟ್ಬಿತ್ತ? ಇದೇಗೆ? ನಿಧಾನ. ಅಮ್ಮ, ತ್ರಿವಿಕ್ರಮ್, ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲಿಲ್ಲ ಅಲ್ಲ? ಹಠ ಮಾಡಿದ್ರಿ, ಈಗ ನೋಡಿ ಏನಾಯ್ತು ಅಂತ. ಸಾರಿ ತ್ರಿಶೂಲ್, ಅದು ಚಿಕ್ಕೇಶ್ ಮಾಡ್ರೆ ಪರವಾಗಿಲ್ಲ. ನನ್ಗೆ ಗೊತ್ತು ಚಿಕ್ಕೇಶ್ ಮಾಡ್ರೆ ನಿಮ್ ಗುರಿ ಏನು, ನಿಮ್ ಏಕಾಗ್ರತೆ ಏನು ಅಂತ. ಪಾರಿವಾಳ ಅಡ್ಡ ಬಂದು ಹೀಗಾಯ್ತಷ್ಟೇ. ಆ ಪಾರಿವಾಳ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಉಸಿರು ನಿಂತೋಗಿರ್ತಿತ್ತು. ಥು, ಆ ಪಾರಿವಾಳ ಎಲ್ಲ ಹಾಳು ಮಾಡ್ಬಾರ್ದು. ನೋಡಿ ಹೇಗ್ ಸುರಿತಿದೆ ಅಂತ. ಓ ಮೇಡಮ್, ಏನ್ ಆಗೋದಿಲ್ಲ, ಸ್ವಲ್ಪ ಹೊತ್ತು ರಕ್ತ ಹೆಪ್ಪಗಟ್ಟತ್ತೆ. ತ್ರಿವಿಕ್ರಮ್, ನಿಮ್ ಕಾರಿಂದ ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ ಬೇಗ. ಹೌದಲ್ಲ, ಅದೆಲ್ಲ ಏನು ಬೇಡ ಚಿಕ್ಕೇಶ್ ಮಾಡ್. ತ್ರಿಶೂಲ್, ಸ್ವಲ್ಪ ಸುಮ್ಮನೆ ಇರಿ. ಫಸ್ಟ್ ಏಡ್ ಬೇಕಾ? ನಿನಗೆ ನಾನು ಫಸ್ಟ್ ಏಡ್ ಮಾಡಬೇಕಾ? ನೀನ್ ನರಳಿ ನರಳಿ ಸಾಯ್ಬೇಕು. ತ್ರಿವಿಕ್ರಮ್, ಸ್ವಲ್ಪ ಬೇಗ ಬನ್ನಿ. ಶಿವಾನಿ, ಶಿವಾನಿ, ಫಸ್ಟ್ ಏಡ್ ಕಿಟ್ಟು ಕಾರ್ ಇಟ್ಟಿಲ್ಲ. ಒಂದು ನಿಮಿಷ ಹಿಡ್ಕೊಳ್ಳಿ ಇವನ್ನ ಪ್ಲೀಸ್. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಅಯ್ಯೋ ಅಯ್ಯೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋ 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 ನೋ, ನನ್ನ ಲವರು ನಿನ್ ಸೇವೆ ಮಾಡೋಗಾಯ್ತಲ್ಲ, ನಾನು ಇದನ್ನ ಸಹಿಸಲ್ಲ. ಚಿಕ್ಕೇಶ್ ಮಾಡ್ರೆ, ನೀವು ಹೇಳಿ ಸ್ವಲ್ಪ ಇವ್ರಿಗೆ. ಆಗೋಯ್ತು, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಮೇಡಮ್,
ಇಷ್ಟು ಚಿಕ್ಕ ಯಾಕೆ ಆಸ್ಪತ್ರೆ ಎಲ್ಲ ಯಾಕೆ? ಎಲ್ಲದಕ್ಕೂ ಹಠ ಮಾಡ್ಬೇಡಿ, ಸುಮ್ಮನೆ ನನ್ನ ಮಾತು ಕೇಳಿ ಬನ್ನಿ. ಶಿವಾನಿ ಬಿಡಿ, ನಾನು ಎತ್ಕೋತೀನಿ. ನಿಧಾನ. ಹುಷಾರು ಹುಷಾರು ತ್ರಿಶೂಲ್, ನಿಧಾನ. ಶಿವಾನಿ ಅವರೇ ಬನ್ನಿ. ಅಮ್ಮ, ಮೇಡಮ್ ತುಂಬಾ ನೋವ್ತಾ ಇದೆ ಮೇಡಮ್. ಇಲ್ಲ ಇಲ್ಲ ತ್ರಿಶೂಲ್, ಏನೂ ಆಗಲ್ಲ. ಆಸ್ಪತ್ರೆಗೆ ಹೋಗ್ತಾ ಇದೀವಿ, ಸ್ವಲ್ಪ ಹೊತ್ತಷ್ಟೇ. ಆಹಾ ತ್ರಿಶೂಲ್, ನೀನ್ ನರಳೋ ಸೌಂಡು ಎಷ್ಟು ಮೆಲೋಡಿಯಸ್ ಆಗಿ ಕೇಳಿಸ್ತಿದೆ ಅಂದ್ರೆ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸ್ತಿದೆ. ತ್ರಿವಿಕ್ರಮ್, ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಸ್ಪೀಡಾಗಿ ಹೋಗಿ ಇವನು ಟ್ರೀಟ್ಮೆಂಟ್ ಕೊಡಿಸ್ಬೇಕಾ? ಇವನು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೇಗ ಹುಷಾರಾಗಿ ಹೋಗ್ತಾನೆ. ಅವಾಗ ನಾನೇನು ಮಾಡಲಿ? ಏನಾಯ್ತು ತ್ರಿವಿಕ್ರಮ್? ಯಾಕೆ ಗಾಡಿ ನಿಲ್ಸಿದ್ರಿ? ಅದು ಶಿವಾನಿ ಅವರೇ, ನಾನು ತುಂಬಾ ಪ್ಯಾನಿಕ್ ಆಗಿದ್ದೀನಿ. ಗಾಡಿ ಓಡಿಸೋದು ಕಷ್ಟ ಆಗ್ತಾ ಇದೆ. ಅಯ್ಯೋ ಹೌದಾ? ಒಂದು ಕೆಲಸ ಮಾಡಿ, ನೀವು ಬನ್ನಿ, ನಾನು ಗಾಡಿ ಓಡಿಸ್ತೀನಿ. ಬೇಡ ಬೇಡ, ನಾನೇ ಓಡಿಸ್ತೀನಿ. ಸರಿ, ಬೇಗ. ತ್ರಿವಿಕ್ರಮ್, ಬೇಗ ಹೋಗಿ. ಮೇಡಮ್ ಆಗ್ತಾ ಇಲ್ಲ, ತುಂಬ ನೋವ್ತಾ ಇದೆ. ಚಿಕೇಶ್ ಮಾಡ್ರೆ ತುಂಬ ನೋವ್ತಾ ಇದೆ. ತ್ರಿವಿಕ್ರಮ್, ಮತ್ತೆ ಯಾಕೆ ಗಾಡಿ ನಿಲ್ಸಿದ್ರಿ? ಆ ಗಾಡಿ ಯಾಕೋ ಆಫ್ ಆಯ್ತು. ಅಯ್ಯೋ ದೇವ್ರೆ, ಏನಾಗ್ತಿದೆ? ನಾನು ಹೋಗಿ ನೋಡ್ತೀನಿ. ಸರಿ ಆಯ್ತು, ಬೇಗ ಏನಾಯ್ತು ಅಂತ ನೋಡಿ. ತ್ರಿವಿಕ್ರಮ್, ಹಾ ಶಿವಾನಿ ಅವರೇ, 2 ನಿಮಿಷ ನೋಡ್ತಾ ಇದ್ದೀನಿ. ಹೌದು, ಅವನು ನಾನು ಹೆಚ್ಚು ಸಮಯ ಕಳೆಯೋ ಜಾಗದಲ್ಲಿ ಇಟ್ಟಿದ್ದೀನಿ ಅಂದ. ಅವನು ಎಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದ ಗೊತ್ತಾಯ್ತಾ? ಅದೇ ಗೊತ್ತಾಗ್ತಾ ಯಜಮಾನ್ರೆ. ನಾನು ಎಲ್ಲ ಕಡೆನೂ ಹುಡುಕಿದ್ದಾಯ್ತು, ಒಂದು ಸಾಸಿವೆ ಕಾಳಷ್ಟು ವಿಷಯ ಗೊತ್ತಾಗ್ತಾ ಇಲ್ಲ. ಸಾಯೋದು ಸತ್ತ, ಪೂರ್ತಿ ವಿಷಯ ಹೇಳ್ಬಿಟ್ಟಾದ್ರೂ ಸಾಯ್ಬೇಕಾಗಿತ್ತು. ಅರ್ಧಂಬರ್ಧ ಹೇಳ್ಬಿಟ್ಟು ಸತ್ತೋದ. ಮುಂದೆ ಏನು ಮಾಡೋದು? ನನಗಂತೂ ಈ ವಿಷಯದಲ್ಲಿ ತಲೆನೇ ಕೆಟ್ಟೋಗಿದೆ ಯಜಮಾನ್ರೆ. ನಾನು ಅವ್ರ ಮನೇಲೂ ಹುಡುಕಿದ್ದಾಯ್ತು, ಅವ್ರ ಫಾರ್ಮ್ ಹೌಸಲ್ಲೂ ಹೋಗಿ ಹುಡುಕಿದ್ದಾಯ್ತು. ಹೋದ ವರ್ಷ ಬೇರೆ ಒಂದು ಗೆಸ್ಟ್ ಹೌಸ್ ತೊಗೊಂಡ್ರು, ಆ ಗೆಸ್ಟ್ ಹೌಸಲ್ಲೂ ಹೋಗಿ ಹುಡುಕ್ದೆ. ಏನು ವಿಷಯ ಗೊತ್ತಾಗ್ತಾ ಇಲ್ಲ. ತ್ರಿವಿಕ್ರಮ್, ಏನಾಯ್ತು? ಯಾಕಷ್ಟು ಹೊಗೆ ಬರ್ತದೆ? ಶಿವಾನಿ ಅವರೇ, ಗಾಡಿ ತುಂಬಾ ಹೀಟ್ ಆಗೋಗಿದೆ, ನೋಡ್ತಾ ಇದ್ದೀನಿ. ತುಂಬಾ ನೋವ್ತಾ ಇದೆ. ಶೂರ್. ಮೇಡಮ್, ಚಿಕೇಶ್ ಮಾಡ್ಲಿಕ್ಕೆ ಅದೆಲ್ಲ ಗೊತ್ತಾಗೋದಿಲ್ಲ ಮೇಡಮ್. ನಾನು ನೋಡಿ ಬರ್ತೀನಿ. ತ್ರಿಶೂಲ್, ನೀನು ಹುಚ್ಚಿಡ್ತಿದ್ಯಾ? ಸುಮ್ಮನೆ ಕೂತ್ಕೊಳ್ಳಿ. ತ್ರಿವಿಕ್ರಮ್, ಬೇಗ ಬನ್ನಿ. ಶಿವಾನಿ ಅವರೇ, ಗಾಡಿ ಯಾಕೋ ಸರಿ ಹೋಗ್ತಲ್ಲ, ನಾನು ಹೋಗಿ ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀನಿ. ತ್ರಿವಿಕ್ರಮ್, ಲೇಟ್ ಆಗಲ್ವಾ? ಬೇರೆ ಏನ್ ಮಾಡ್ಬೋದು ಯೋಚನೆ ಮಾಡಿ. ಏನ್ ಮಾಡೋದು?